ಉಡುಪಿ ಮಂಗಳೂರು ಕಡೆ ಮಾಲ್ಪುರಿ ಅಂತ ಒಂದು ಸಿಹಿ ತಿಂಡಿಯನ್ನ ಮೈದಾ ಹಿಟ್ಟಿನಿಂದ ಮಾಡ್ತಾರೆ. ಈ ತಿಂಡಿಯ ಸಾಂಪ್ರದಾಯಿಕ ರೆಸಿಪಿಯನ್ನು ಈ ವಿಡಿಯೋದಲ್ಲಿ ನೀವು ನೋಡಬಹುದು. ಇದು ಮಾಡಲಿಕ್ಕೆ ತುಂಬಾನೇ ಸುಲಭ, ಆದರೆ ಕೆಲವೊಂದು ಟಿಪ್ಸ್ ಅನ್ನು ನೀವು ಕರೆಕ್ಟ್ ಆಗಿ ಫಾಲೋ ಮಾಡಬೇಕು. ಇದರ ವಿಧಾನವನ್ನು ಈಗ ಡೀಟೇಲ್ ಆಗಿ ನೋಡೋಣ. ಮಾಲ್ಪುರಿಯನ್ನು ಮಾಡಲಿಕ್ಕೆ ಮೊದಲಿಗೆ ನಾವು ಹಿಟ್ಟನ್ನು ತಯಾರಿಸಿಕೊಳ್ಬೇಕು. ಅದಕ್ಕೋಸ್ಕರ ಒಂದು ಬೌಲ್ನಲ್ಲಿ 1/4 ಕಪ್ನಷ್ಟು ಸಕ್ಕರೆಯನ್ನು ಹಾಕೊಳ್ಳಿ. 1 ಚಿಟಿಕೆಯಷ್ಟು ಹಳದಿ ಬಣ್ಣದ ಫುಡ್ ಕಲರ್ ಅನ್ನು ಹಾಕಿ, ಇದಕ್ಕೆ 1 ಕಪ್ನಷ್ಟು ನೀರನ್ನು ಹಾಕೊಂಡು ಚೆನ್ನಾಗಿ ಸಕ್ಕರೆ ಕರಗುವ ತನಕ ಕಲಿಸ್ಕೊಳ್ಬೇಕು. ನಾನು ಇಲ್ಲಿ ಎಲ್ಲಾ ಸಾಮಗ್ರಿಗಳನ್ನು ಒಂದೇ ಕಪ್ನಲ್ಲಿ ಅಳೆದುಕೊಂಡು ಹಾಕಿದ್ದೇನೆ. ಸಕ್ಕರೆ ಹಾಕುವಾಗ 1 ಕಪ್ನಲ್ಲಿ ಮತ್ತು ನೀರನ್ನು ಹಾಕುವಾಗ 1 ಗ್ಲಾಸ್ನಲ್ಲಿ ಆ ರೀತಿ ಮಾಡಬೇಡಿ. ಈಗ 1.5 ಕಪ್ನಷ್ಟು ಮೈದಾ ಹಿಟ್ಟನ್ನು ಇದಕ್ಕೆ ಹಾಕಬೇಕು. ಅರ್ಧ ಕಪ್ನಷ್ಟು ಬಾಂಬೆ ರವೆಯನ್ನು ಹಾಕಿ ಇವೆರಡನ್ನು ಈಗ ಚೆನ್ನಾಗಿ ಬೆರೆಸುತ್ತಾ ಬನ್ನಿ. ಮೈದಾ ಹಿಟ್ಟು ಮತ್ತು ಬಾಂಬೆ ರವೆಯನ್ನು ಅದೇ ಕಪ್ನಲ್ಲಿ ಅಳೆದುಕೊಂಡು ನಂತರ ಬೇರೆ ಬೇರೆ ಬೌಲ್ನಲ್ಲಿ ಹಾಕಿದ್ದೆ. ಈ ಹಿಟ್ಟನ್ನು ಕಲಸಿಕೊಂಡ ನಂತರ ಹಿಟ್ಟು ಹೇಗಿರ್ಬೇಕಂದ್ರೆ ಇದರಲ್ಲಿ ಯಾವುದೇ ರೀತಿಯ ಗಂಟುಗಳಿರಬಾರ್ದು. ಸ್ವಲ್ಪ ಹದ ಮಟ್ಟಿಗೆ ತೆಳುವಾಗಿರಬೇಕು ಮತ್ತು ಈ ರೀತಿ ಸುಲಭವಾಗಿ ಬೀಳಬೇಕು. ಮಾಲ್ಪುರಿಯ ಹಿಟ್ಟನ್ನು ನಾವು 5 ಗಂಟೆ ಬದಿಗಿಡಬೇಕು. 5 ಗಂಟೆ ನಂತರ ನಾವಿದನ್ನು ಓಪನ್ ಮಾಡಿದಾಗ ನಾವಿಲ್ಲಿ ನೋಡಬಹುದು, ಈ ಹಿಟ್ಟು ಸ್ವಲ್ಪ ಥಿಕ್ ಆಗ್ಬಿಟ್ಟಿದೆ, ಅಂದ್ರೆ ದಪ್ಪಗಾಗ್ಬಿಟ್ಟಿದೆ. ಇದಕ್ಕೆ ರವೆಯನ್ನು ಹಾಕಿರೋದ್ರಿಂದ ರವೆ ಎಲ್ಲ ಆದಷ್ಟು ಮಾಯ್ಚರ್ ಅನ್ನು ಎಳೆದುಕೊಳ್ತದೆ, ಹಾಗಾಗಿ ಈ ರೀತಿ ಆಗಿರ್ತದೆ. ಇದರ ಸ್ಥಿರತೆಯನ್ನು ಅಡ್ಜಸ್ಟ್ ಮಾಡಲಿಕ್ಕೆ ನಾವು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂಡು ಪುನಃ ಇದನ್ನು ಬೆರೆಸ್ಕೊಳ್ಳೋಣ. ಕೆಲವರು ಮಾಲ್ಪುರಿಯ ಹಿಟ್ಟು ಸ್ವಲ್ಪ ದಪ್ಪಗಾಗಿರ್ಬೇಕು, ದೋಸೆ ಹಿಟ್ಟು ತರ ಇರಬೇಕು ಅಂತೆಲ್ಲ ಹೇಳ್ತಾರೆ. ನಾನು ದಪ್ಪದಾದ ಹಿಟ್ಟಿನಲ್ಲಿ ಮಾಲ್ಪುರಿಯನ್ನು ಮಾಡಿದಾಗ ಅಷ್ಟೊಂದು ಚೆನ್ನಾಗಿ ಮಾಲ್ಪುರಿ ಬಂದಿರಲಿಲ್ಲ. ಹಿಟ್ಟಿನ ಕನ್ಸಿಸ್ಟೆನ್ಸಿ ಈ ರೀತಿ ಇರಬೇಕು ನೋಡಿ. ದೋಸೆ ಹಿಟ್ಟಿಗಿಂತ ಸ್ವಲ್ಪ ತೆಳ್ಳಗಾಗಿರ್ಬೇಕು ಮತ್ತು ಈ ರೀತಿ ಸುಲಭವಾಗಿ ಕೆಳಗೆ ಬೀಳಬೇಕು. ಕೊನೆಯಲ್ಲಿ 1 ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿಯನ್ನು ಹಾಕೊಳ್ಳಿ. ನಾನಿದಕ್ಕೆ ಅಡುಗೆ ಸೋಡಾ ಅಥವಾ ಬೇಕಿಂಗ್ ಪೌಡರ್ ಬಳಸೋದಿಲ್ಲ. ಮಾಲ್ಪುರಿಯ ಹಿಟ್ಟು ಈಗ ತಯಾರಾಗಿದೆ. ಈ ಹಿಟ್ಟಿನ ಸ್ಥಿರತೆ ಹೇಗಿರಬೇಕು ಅಂತ ನೆನ್ಪಿಟ್ಕೊಳ್ಳಿ. ಮಾಲ್ಪುರಿಯನ್ನು ಫ್ರೈ ಮಾಡಲಿಕ್ಕೆ ಅಗಲವಾದ ಪ್ಯಾನ್ ಬೇಕು. ನಿಮ್ಮ ಹತ್ರ ಅಗಲವಾದ ಪ್ಯಾನ್ ಇಲ್ಲ ಅಂದ್ರೆ ಈ ರೀತಿಯ ದೋಸೆ ಕಾವಲಿನಲ್ಲಿ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿಕೊಳ್ಳಿ. ನೀವು ಪ್ಯಾನ್ ನಲ್ಲಿ ಮಾಡೋದಾದ್ರೆ ಇದಕ್ಕಿಂತ ಜಾಸ್ತಿ ಎಣ್ಣೆ ಅಥವಾ ತುಪ್ಪವನ್ನು ಹಾಕೊಳ್ಬೇಕಾಗ್ತದೆ. ನಾನಿಲ್ಲಿ ಎಣ್ಣೆಯನ್ನು ಹಾಕಿದ್ದೇನೆ. ಎಣ್ಣೆ ಬಿಸಿಯಾದ ಕೂಡಲೇ ಈ ರೀತಿ ಹಿಟ್ಟನ್ನು ಸುರಿಬೇಕು. ಹಿಟ್ಟು ದಪ್ಪಗಾಗಿದ್ರೆ ಮಾಲ್ಪುರಿ ಅಷ್ಟು ಚೆನ್ನಾಗಿ ಫ್ರೈ ಆಗೋದಿಲ್ಲ, ಮತ್ತೆ ಸಾಫ್ಟ್ ಆಗಿರುವ ಬದಲು ಸ್ವಲ್ಪ ಗಟ್ಟಿಯಾಗಿರ್ತದೆ. ಮಾಲ್ಪುರಿಯನ್ನು ಫ್ರೈ ಮಾಡುವಾಗ ಗ್ಯಾಸ್ನ ಉರಿಯನ್ನು ಮೀಡಿಯಂ ಮತ್ತು ಲೋ ಫ್ಲೇಮ್ನ ನಡುವೆ ಇಡಬೇಕು. ನೀವು ಹಗುರವಾಗಿ ಇದರ ಮೇಲೆ ಈ ರೀತಿ ಎಣ್ಣೆಯನ್ನು ಸ್ಪ್ಲಾಶ್ ಮಾಡಿ, ಆಗ ಇದರ ಮೇಲ್ಭಾಗ ಇನ್ನೂ ಚೆನ್ನಾಗಿ ಊದಿಕೊಂಡು ಫ್ರೈ ಆಗಿ ಬಿಡುತ್ತದೆ. ಮೇಲ್ಭಾಗದಲ್ಲಿ ಹಿಟ್ಟು ಒಣಗಿದ ಬಳಿಕ ಈ ರೀತಿ ನೀವು ಹಗುರವಾಗಿ ಮಗುಚಿಕೊಳ್ಬೇಕು. ಇದೆಲ್ಲವನ್ನು ಮಗುಚಿಕೊಂಡ ಬಳಿಕ ಫ್ರೈ ಮಾಡೋದನ್ನು ಮುಂದುವರಿಸಬೇಕು. ನಿಮ್ಗೆ ಮಾಲ್ಪುರಿ ತುಂಬಾ ಸಾಫ್ಟ್ ಆಗಿ ಬರಬೇಕು ಅಂದ್ರೆ ಬದಿಗಳನ್ನು ತುಂಬಾ ಹೊತ್ತು ಫ್ರೈ ಆಗ್ಲಿಕ್ಕೆ ಬಿಡಬೇಡಿ. ಅದೇ ನಿಮ್ಗೆ ನಡುವೆ ಸಾಫ್ಟ್ ಆಗಿ ಬದಿಯಲ್ಲಿ ಕ್ರಿಸ್ಪಿಯಾಗಿ ಇರಬೇಕು ಅಂದ್ರೆ ಇದರ ಬದಿಯ ಸುತ್ತಲೂ ಹೊಂಬಣ್ಣ ಬರುವ ತನಕ ಫ್ರೈ ಮಾಡಿ. ನೀವಿದನ್ನು ನಡುವೆ ಈ ರೀತಿ ಮಗುಚುತ್ತಾ ಇರಿ, ಆಗ ಎಲ್ಲಾ ಕಡೆ ಸಮಾನವಾಗಿ ಫ್ರೈ ಆಗ್ತದೆ. ನಾನು ಬದಿಗಳಲ್ಲಿ ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡ್ಕೊಂಡಿದ್ದೆ, ಹಾಗಾಗಿ ಈಗ ತೆಗೆಯುತ್ತಿದ್ದೇನೆ. ಇದನ್ನು ಹೊರಗೆ ತೆಗೆಯುವಾಗ ನಿಮ್ಗೆ 2 ಸಟ್ಟುಗ ಬೇಕಾಗ್ತದೆ. ಒಂದರಿಂದ ಮಾಲ್ಪುರಿಯನ್ನು ಹಿಡಿದುಕೊಂಡು ಇನ್ನೊಂದರಿಂದ ಈ ರೀತಿ ಒತ್ಕೊಳ್ಬೇಕು. ಹೀಗೆ ಮಾಡೋದ್ರಿಂದ ಹೆಚ್ಚುವರಿ ಎಣ್ಣೆ ಎಲ್ಲ ಹೋಗ್ತದೆ. ಇದೇ ರೀತಿ ಉಳಿದ ಮಾಲ್ಪುರಿಯನ್ನು ಒಂದೊಂದಾಗಿ ಫ್ರೈ ಮಾಡಿಕೊಂಡು ಹೊರಗೆ ತೆಗೆಯಿರಿ. ಮಾಲ್ಪುರಿಯನ್ನು ಎಣ್ಣೆಗಿಂತ ತುಪ್ಪದಲ್ಲಿ ಫ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತದೆ. ಇದು ಉಳಿದುಕೊಂಡ್ರೆ ಒಂದು ಏರ್ಟೈಟ್ ಕಂಟೈನರ್ ಅಲ್ಲಿ ಹಾಕೊಂಡು ಸ್ವಲ್ಪ ದಿನ ಸ್ಟೋರ್ ಮಾಡ್ಕೊಳ್ಬಹುದು. ಈಗೆಲ್ಲ ಮಾಲ್ಪುರಿಯನ್ನು ಮನೆಯಲ್ಲೆಲ್ಲ ಮಾಡೋದು ಕಡಿಮೆ. ಹೆಚ್ಚಿನವರು ಇದನ್ನು ಬೇಕರಿ ಅಥವಾ ಸ್ವೀಟ್ ಮಾರ್ಟ್ಗಳಿಂದ ಖರೀದಿಸುತ್ತಾರೆ. ಈ ಪ್ಯಾಕೆಟ್ಗಳಲ್ಲಿ ಸಿಗುವ ಮಾಲ್ಪುರಿಗಿಂತಲೂ ತುಂಬಾ ಚೆನ್ನಾಗಿ ನೀವು ಈ ರೆಸಿಪಿಯನ್ನು ಫಾಲೋ ಮಾಡಿಕೊಂಡು ಮನೆಯಲ್ಲೇ ಮಾಡಬಹುದು. ನಿಮಗೆ ಈ ರೆಸಿಪಿಯು ಇಷ್ಟವಾಗಿದ್ರೆ ನಮ್ಮ ಈ ವಿಡಿಯೋವನ್ನು ಲೈಕ್ ಮಾಡಿ, ಇಷ್ಟವಾಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ.
ನಾವು ಹೊಸ ರೆಸಿಪಿಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರಗಳು.